अयि मम विद्यार्थिनः पुनः पाठनार्थं सम्मिलिताः स्मः। संस्कृतस्य अध्ययनम् अस्माकं रोचते इति कारणतः पुनः पुनः शास्त्रविषये चर्चां कर्तुं वयं प्रयत्नं कुर्मः। काव्यम् इति संस्कृतसाहित्यस्य प्रधानम् अंगम् इति वदामः। अस्मिन् काव्ये अलङ्कारस्य स्थानं किम् इति अस्माभिः पूर्वमेव ज्ञातम्। अलङ्कारद्वयं शब्दालङ्कारः अर्थालङ्कारः इति। तत्र अर्थालङ्कारे सादृश्यमूल अलङ्कारेषु अत्यन्तं प्रधानः अलङ्कारः अस्ति उपमालङ्कारः इति। उपमालङ्कारस्य लक्षणमधीत्य उदाहरणद्वयमपि अस्माभिः अभ्यस्तमिदानीम्। अद्य अग्रे सरामः अलङ्कारस्य विषये पुनः पुनः स्मरणम् अध्ययनञ्च प्रवर्तताम् इति मे मतिः वर्तते। ಇವತ್ತು ಇನ್ನೊಂದು ಅಲಂಕಾರವನ್ನು ನಾವು ಅಧ್ಯಯನ ಮಾಡಬೇಕು. ಕಾವ್ಯಗಳಲ್ಲಲ್ಲಿ ನಾವು ಇದರ ಪ್ರಯೋಗಗಳನ್ನು ಕಾಣ್ತೇವೆ. ಅತ್ಯಂತ ಪ್ರಸಿದ್ಧವಾದ ಅಲಂಕಾರ ಕೂಡ ಹೌದು. ಉಪಮೇಯೋಪಮಾಲಂಕಾರ ಇತಿ. ಸಾದೃಶ್ಯ ಮೂಲ ಅಲಂಕಾರಗಳಲ್ಲಿ ಬರುವ ಅಲಂಕಾರಗಳಿದೆಲ್ಲ ಉಪಮೇಯೋಪಮಾಲಂಕಾರ ಅಂತ. ಏನು ಉಪಮೇಯೋಪಮ? ಈ ಶೀರ್ಷಿಕೆಯನ್ನು ನೋಡಿದಾಗ, ಅಲಂಕಾರದ ಹೆಸರನ್ನು ನೋಡಿದಾಗ ಉಪಮೇಯ ಉಪಮಾ ಅಂತ ತೋರ್ತದೆ. ಉಪಮೇಯ ಉಪಮಾ, ಉಪಮೇಯೋಪಮ ಅಲಂಕಾರ ಅಂತ. ಲಕ್ಷಣ ಹೀಗಿದೆ ಉಪಮೇಯೋಪಮಾಲಂಕಾರದ್ದು. ಪರ್ಯಾಯೇಣ ದ್ವಯೋಸ್ತಚ್ಚೇತ್ ಉಪಮೇಯೋಪಮಾಮತ ಅಂತ. ಪರ್ಯಾಯೇಣ ದ್ವಯೋಃ ಉಪಮೇಯೋಪಮಾ ಚೇತ್ ಉಪಮೇಯೋಪಮಾಲಂಕಾರಃ ಇತಿ. ಪರ್ಯಾಯೇಣ ದ್ವಯೋಃ ತಚ್ಚೇತ್ ಉಪಮಾನಂ ಉಪಮೇಯಂ ಚೇತ್ ಉಪಮೇಯೋಪಮಾಲಂಕಾರಃ ಇತಿ. ಸುಲಭ ಇದೆ ಅರ್ಥ. ಒಂದು ಉಪಮಾನ, ಇನ್ನೊಂದು ಉಪಮೇಯ ಅಂತ ಎರಡು ಪದಾರ್ಥಗಳಿದೆ. ಒಮ್ಮೆ ಹೇಳುವಾಗ ಯಾವ ಪದಾರ್ಥವನ್ನು ಉಪಮೇಯ ಅಂತ ಹೇಳಿದೆವೆಯೋ, ಯಾವುದನ್ನು ಉಪಮಾನ ಅಂತ ಹೇಳಿದೆವೆಯೋ ಮೊದಲನೇ ಸಲ ಹೇಳುವಾಗ, ಎರಡನೇ ಸಲ ಹೇಳುವಾಗ ಅದನ್ನು ವಿಪರೀತವಾಗಿ ಹೇಳೋದು. ಅಂದರೆ ಉಪಮಾನ ಪದಾರ್ಥವನ್ನು ಉಪಮೇಯವಾಗಿ, ಉಪಮೇಯ ಪದಾರ್ಥವನ್ನು ಉಪಮಾನವಾಗಿ ಹೇಳಿದರೆ ಅದನ್ನು ಉಪಮೇಯೋಪಮಾಲಂಕಾರ ಅಂತ ಕರಿತೇವೆ. ಇದನ್ನು ಪರ್ಯಾಯವಾಗಿ ಅಂತ ಅದನ್ನು ಕರೆದಿದ್ದು. ಪರ್ಯಾಯೇಣ ಕ್ರಮಶಃ ಇತ್ಯರ್ಥ. ದ್ವಯೋಃ ವಸ್ತುನೋಃ ಎರಡು ವಸ್ತುಗಳಿಗೆ, ತಚ್ಚೇತ್ ಉಪಮೇಯ ಉಪಮಾನ, ಉಪಮಾನ ಉಪಮೇಯ ಬಂದರೆ ಎರಡೇ ವಸ್ತುಗಳು, ಆವಾಗ ಈ ಅಲಂಕಾರವನ್ನು ಬಳಸ್ತೇವೆ. ಯಾವಾಗ ಈ ಉಪಮೇಯೋಪಮಾಲಂಕಾರದ ಪ್ರಸ್ತುತಿ ಅಂತಂದರೆ, ಪ್ರಸಕ್ತಿ ಯಾವಾಗ ಇದಕ್ಕೆ ಅಂತಂದರೆ, ಒಂದು ವಸ್ತುವಿಗೆ ಹೋಲಿಕೆಯ ವಸ್ತು ಇನ್ನು ಒಂದೇ ಇರುವುದು, ಅದು ಬಿಟ್ಟು ಬೇರೆ ವಸ್ತು ಇಲ್ಲ ಎನ್ನುವ ಸ್ಥಿತಿಯಲ್ಲಿ ಉಪಮೇಯೋಪಮಾಲಂಕಾರವನ್ನು ಕರಿತೇವೆ. ಅವನು ಇವನ ಹಾಗೆ ಇದ್ದಾನೆ, ಇವನು ಅವನ ಹಾಗೆ ಇದ್ದಾನೆ, ಇಷ್ಟೇ ಹೇಳೋದು. ಅದು ಬಿಟ್ಟರೆ ಮೂರನೆಯ ವ್ಯಕ್ತಿ ಸಾದೃಶ್ಯ ಎನ್ನುವುದು ದೊರಕೋದಿಲ್ಲ ಎನ್ನುವ ಸ್ಥಿತಿಯಲ್ಲಿ ಇದನ್ನು ಹೇಳ್ತೇವೆ. ಒಂದು ಉದಾಹರಣೆಯನ್ನು ನೋಡೋಣ ಈಗ. ಧರ್ಮೋರ್ಥೈವ ಪೂರ್ಣಶ್ರೀ ಅರ್ಥೋ ಧರ್ಮ ಇವ ತ್ವಯಿ ಅಂತ. ಧರ್ಮ ಅರ್ಥ ಇವ ಪೂರ್ಣಶ್ರೀ ಅರ್ಥ ಧರ್ಮ ಇವ ತ್ವಯಿ ಪೂರ್ಣಶ್ರೀ ಇತ್ಯರ್ಥ. ಒಬ್ಬ ರಾಜನನ್ನು ಕುರಿತು ಹೇಳಿದಂತಹ ಮಾತು ಅಂತ ಇಟ್ಕೊಳ್ಳೋಣ. ಹೇಳ್ತಾನೆ ಕವಿಯೊಬ್ಬ ರಾಜನ ಹತ್ರ, ತ್ವಯಿ ನಿನ್ನಲ್ಲಿ, ಧರ್ಮ ಧರ್ಮವು, ಅರ್ಥ ಇವ ಅರ್ಥದಂತೆ, ಪೂರ್ಣಶ್ರೀ ಪೂರ್ಣವಾಗಿ ಕಾಂತಿಯಿಂದ ಕೂಡಿದೆ ಅಂತ ಅರ್ಥ. ಮತ್ತೆ ಪುನಃ ಹೇಳ್ತಾನೆ, ನಿನ್ನಲ್ಲಿ ಅರ್ಥವು ಧರ್ಮ ಇವ ಪೂರ್ಣಶ್ರೀ ಧರ್ಮದಂತೆ ಪೂರ್ಣ ಪ್ರಮಾಣದಲ್ಲಿ ಇದೆ ಅಂತ. ಮೊದಲ ವಾಕ್ಯದಲ್ಲಿ ಧರ್ಮ ಅರ್ಥ ಇವ ಪೂರ್ಣಶ್ರೀ ಎಂಬಲ್ಲಿ ಧರ್ಮ ಎಂಬುದು ಉಪಮೇಯ, ಅರ್ಥ ಎನ್ನುವುದು ಉಪಮಾನ, ಇವ ಎಂಬುದು ಉಪಮಾವಾಚಕ, ಪೂರ್ಣಶ್ರೀ ಎಂಬುದು ಸಾಧಾರಣ ಧರ್ಮ ಅಂತಾಯಿತು.
ಎರಡನೇ ಭಾಗದಲ್ಲಿ ನಾವು ನೋಡಿದಾಗ ಇಲ್ಲಿ ಅರ್ಥ ಎಂಬುದು ಉಪಮೇಯ, ಮೊದಲು ಉಪಮಾನವಾದದ್ದು ಈಗ ಉಪಮೇಯವಾಯಿತು. ಧರ್ಮ ಎಂಬುದು ಉಪಮಾನ, ಮೊದಲು ಉಪಮೇಯವಾಗಿತ್ತು ಈಗ ಉಪಮಾನವಾಯಿತದು. ಇವ ಉಪಮಾವಾಚಕ, ಪೂರ್ಣಶ್ರೀ ಅನ್ನೋದು ಸಾಧಾರಣ ಧರ್ಮ ಅಂತ. ಹೀಗೆ ಎರಡು ವಸ್ತುಗಳಲ್ಲಿ ಪರ್ಯಾಯವಾಗಿ ಉಪಮೇಯತ್ವ ಉಪಮಾನತ್ವ ಹೇಳಲ್ಪಟ್ಟರೆ ಆವಾಗ ಉಪಮೇಯೋಪಮಾಲಂಕಾರ ಇತಿ ವ್ಯವಹಾರ. ಸುಲಭ ಅಲಂಕಾರ ಇತಿ ಪುನಃ ವದಾಮಿ. ಪರ್ಯಾಯೇಣ ದ್ವಯೋಸ್ತಚ್ಚೇದುಪಮೇಯೋಪಮಾ ಮತ ಧರ್ಮೋರ್ಥೈವ ಪೂರ್ಣಶ್ರೀರರ್ಥೋ ಧರ್ಮ ಇವ ತ್ವಯಿ. ಈ ಲಕ್ಷಣವನ್ನು ನಾವು ಕಂಠಸ್ಥೀಕರಣ ಮಾಡಬೇಕು, ಬೈಹಾರ್ಟ್ ಮಾಡಬೇಕು. ಅದೇ ರೀತಿ ಉದಾಹರಣೆಗಳನ್ನು ಕೂಡ ಬೈಹಾರ್ಟ್ ಮಾಡಬೇಕಾಗತ್ತೆ. ಇದು ಉಪಮೇಯೋಪಮಾಲಂಕಾರ ಇತಿ. ಏಕಮಲಂಕಾರಂ ಅದ್ಯ ಪಶ್ಯಾಮಃ, ಅಧ್ಯಯನಂ ಕುರ್ಮಃ ತಸ್ಮಿನ್ ವಿಷಯೇಪಿ. ಸಹ ಅಲಂಕಾರಃ ಭವತಿ ಅನನ್ವಯಾಲಂಕಾರಃ ಇತಿ. ನ ಅನ್ವಯಃ ಅನನ್ವಯಃ ಸದೃಶಂ ವಸ್ತು ಅನ್ಯತ್ ನ ಲಭ್ಯತೆ ಯತ್ರ ತಾದೃಶ ವರ್ಣನ ಸಮಯೇ ಏಷಃ ಅಲಂಕಾರಃ ಪ್ರಯುಜ್ಯತೆ ಅನನ್ವಯಾಲಂಕಾರಃ ಇತಿ. ಲಕ್ಷಣ ಹೀಗಿದೆ. ಉಪಮಾನೋಪಮೇಯತ್ವಂ ಯದೈಕಸ್ಯೈವ ವಸ್ತುನಃ ಯದಾ ಏಕಸ್ಯ ಏವ ವಸ್ತುನಃ ಉಪಮಾನ ಉಪಮೇಯತ್ವಂ ಅನನ್ವಯಃ ಇತ್ಯರ್ಥಃ. ಯದಾ ಯಾವಾಗ, ಏಕಸ್ಯ ಏವ ವಸ್ತುನಃ ಒಂದೇ ವಸ್ತುವಿಗೆ ಉಪಮೇಯತ್ವ ಉಪಮಾನತ್ವ ಹೇಳಲ್ಪಡ್ತದೆಯೋ ಅದನ್ನು ಅನನ್ವಯ ಅಂತ ಕರಿತೇವೆ. ನಾವು ಅಧ್ಯಯನ ಮಾಡಿದ ಅಲಂಕಾರವನ್ನು ಒಮ್ಮೆ ಸ್ಮರಣೆಗೆ ತಂದುಕೊಂಡ್ರೆ, ಉಪಮಾಲಂಕಾರದಲ್ಲಿ ಒಂದು ವಸ್ತುವನ್ನು ಇನ್ನೊಂದು ವಸ್ತುವಿಗೆ ಹೋಲಿಸಿದ್ವಿ. ಉಪಮೇಯೋಪಮಾಲಂಕಾರದಲ್ಲಿ ಉಪಮಾನ ಉಪಮೇಯ ಪರ್ಯಾಯವಾಗಿ ಎರಡೇ ವಸ್ತುಗಳಿಗೆ ಬಂತು. ಅನನ್ವಯ ಅಲಂಕಾರದಲ್ಲಿ ಉಪಮಾನ ಉಪಮೇಯ ಎರಡೂ ಕೂಡ ಒಂದೇ ವಸ್ತು ಆಗಿರುತ್ತೆ. ಅದನ್ನು ಅನನ್ವಯಾಲಂಕಾರ ಇತಿ ವದಾಮಃ. ಉಪಮಾನೋಪಮೇಯತ್ವಂ ಯದೈಕಸ್ಯೈವ ವಸ್ತುನಃ. ಏಕಮುದಾಹರಣಂ ಅವಲೋಕಯಾಮಃ. ಇಂದುರಿಂದುರಿವ ಶ್ರೀಮಾನಿತ್ಯಾದೌ ತದನನ್ವಯಃ ಅಂತ. ಒಬ್ಬನ ಹತ್ರ ಕೇಳಿದರು, ಚಂದ್ರ ಹೇಗಿದ್ದಾನೆ ಅಂತ. ಚಂದ್ರನಿಗೆ ಸದೃಶವಾದ ಹೋಲಿಸಬಹುದಾದ ಇನ್ನೊಂದು ವಸ್ತು ಇಲ್ಲ ಪ್ರಪಂಚದಲ್ಲಿ. ಆದ್ದರಿಂದ ಚಂದ್ರ ಹೇಗಿದ್ದಾನೆ, ಚಂದ್ರ ಚಂದ್ರನಂತೆ ಇದ್ದಾನೆ ಅಂತ ಅವನು ಉತ್ತರವನ್ನು ಕೊಟ್ಟ. ಅದನ್ನೇ ಉದಾಹರಣೆಯಲ್ಲಿ ತೋರಿಸಿದ್ವಿ. ಇಂದುಹು ಇಂದುಹು ಇವ ಶ್ರೀಮಾನ್ ಅಂತ. ಇಂದುಹು ಚಂದ್ರ, ಕಥಮಸ್ತಿ ಚಂದ್ರ, ಇಂದ್ರ ಚಂದ್ರ ಇವ ಅಸ್ತಿ. ಇಂದುಹು ಇಂದುಹು ಇವ, ಚಂದ್ರನು ಚಂದ್ರನಂತೆ ಶ್ರೀಮಾನ್ ಕಾಂತಿಯಿಂದ ಕೂಡಿದವನು ಆಗಿದ್ದಾನೆ ಅಂತ ಅರ್ಥ. ಕಾಂತಿಮತ್ವ ವಿಷಯದಲ್ಲಿ ಚಂದ್ರನಿಗೆ ಸರಿಸಮವಾದ ಕಾಂತಿಯುಳ್ಳವರು ಯಾರೂ ಇಲ್ಲ ಅಂತ ಹೇಳುವ ಸಂದರ್ಭದಲ್ಲಿ ಇಂತಹ ಕಾಲಘಟ್ಟದಲ್ಲಿ ನಾವು ಅನನ್ವಯಾಲಂಕಾರವನ್ನು ಬಳಸ್ತೇವೆ. ಇಂದುರಿಂದುರಿವ ಶ್ರೀಮಾನ್ ಇತ್ಯಾದೌ ತದನನ್ವಯ ಅಂತ ಉದಾಹರಣೆಯನ್ನು ತೋರಿಸಿದ್ವಿ. ಇತ್ಯಾದವು ಇವೇ ಮೊದಲಾದ ಕಡೆಗಳಲ್ಲಿ ಯಾವುದು ತೋರ್ತದೆಯೋ ಅದು ಅನನ್ವಯಾಲಂಕಾರ ಅಂತ ಅದನ್ನು ಕರಿತೇವೆ. ಇನ್ನೊಂದು ಉದಾಹರಣೆಯನ್ನು ಸ್ಪಷ್ಟಾರ್ಥಕ್ಕೋಸ್ಕರ ನಾನು ನೀಡ್ತಾ ಇದ್ದೇನೆ. ಅನೇಕ ಉದಾಹರಣೆಗಳನ್ನು ನೋಡಿದರೆ ಅಧ್ಯಯನ ಮಾಡಿದ್ದನ್ನೇ ಪುನಃ ಪುನಃ ಅಧ್ಯಯನ ಮಾಡಿದರೂ ಕೂಡ ಆ ವಿಷಯ, ಆ ಜ್ಞಾನ ಎನ್ನುವುದು ನಮ್ಮಲ್ಲಿ ದಾರ್ಢ್ಯವಾಗಿ ಗಟ್ಟಿಯಾಗಿ ಉಳ್ಕೊಳ್ತದೆ. ಆ ದೃಷ್ಟಿಯಿಂದ ಹೇಳಿದ್ದು. ಗಗನಂ ಗಗನಾಕಾರಂ ಸಾಗರಃ ಸಾಗರೋಪಮಃ ರಾಮರಾವಣಯೋ ಯುದ್ಧಂ ರಾಮರಾವಣಯೋ ಇವ ಅಂತ. ಗಗನಂ ಆಕಾಶ ಇತ್ಯರ್ಥ. ಆಕಾಶ ಹೇಗಿದೆ? ಗಗನಂ ಗಗನ ಆಕಾರಂ, ಆಕಾಶ ಆಕಾಶದ ಆಕಾರದಂತೆ ಇದೆ. ಸಾಗರ ಸಾಗರೋಪಮಃ, ಸಾಗರ ಹೇಗಿದೆ? ಸಾಗರ ಸಾಗರದಂತೆ ಇದೆ. ರಾಮರಾವಣಯೋ ಯುದ್ಧಂ, ರಾಮ ಮತ್ತು ರಾವಣರ ಯುದ್ಧ ಹೇಗಿತ್ತು? ರಾಮರಾವಣರ ಯುದ್ಧದಂತೆ ಇತ್ತು ಅಂತ. ಅದಕ್ಕೆ ಇನ್ನೊಂದು ಸಾದೃಶ್ಯವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಸಂದರ್ಭಗಳಲ್ಲಿ ಅನನ್ವಯಾಲಂಕಾರ ಅಂತ ನಾವು ಅಲಂಕಾರವನ್ನು ಬಳಸ್ತೇವೆ. ಹಾಗಾಗಿ ನಾವು ಅಧ್ಯಯನ ಮಾಡಿದ ಅಲಂಕಾರದ ಕ್ರಮದಲ್ಲಿ ಮೊದಲನೆಯದು ಉಪಮಾಲಂಕಾರ, ಎರಡನೆಯದು ಉಪಮೇಯೋಪಮಾಲಂಕಾರ, ತೃತೀಯ ಅಸ್ತಿ ಅನನ್ವಯ ಇತಿ. ಏತೇಷಾಂ ತ್ರಯಾಣಾಂ ಅಲಂಕಾರಾಣಾಂ
ಲಕ್ಷಣಂ ಉದಾಹರಣಾನಿ ಚ ಸಮ್ಯಗಧೀತ್ಯ ಅಗ್ರಿಮಕಕ್ಷ್ಯಾಯಾಂ ಪುನಃ ಮಿಲಾಮಃ ಸರ್ವೇಭ್ಯಃ ಶುಭಂ ಭೂಯಾತ್.